ಒಬ್ಬೊಬ್ರು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಡ್ತಾರೆ ಅಂತ ಆಫರ್ ಕೊಟ್ಟರು, ಶಿವರಾಮೇಗೌಡರು ಮಧ್ಯಸ್ಥಿಕೆ ವಹಿಸಿದ್ರು ಅಂತೆಲ್ಲ ಹೇಳಿದ್ರಲ್ಲ, ಅದು ನಿಮ್ ಗಮನಕ್ಕಿದೆಯಾ? ನಾನು ನಿಮ್ಮನ್ನ ಕೇಳ್ಕೊತೀನಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಹುದ್ದೆನೂ ಅವನಿಗೆ ಆಫರ್ ಮಾಡಲಿಲ್ಲ. ಆಮೇಲೆ ನಾನು ಅವ್ನು ಭೇಟಿ ಮಾಡಿದ್ಮೇಲೆ ಅವ್ನ ನಡವಳಿಕೆ ನೋಡಿ ಹೇಳ್ತಾ ಇದ್ದೀನಿ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಕ್ಕೂ ನಾಲಾಯಕು ಅವನ ಆಕ್ಟಿವಿಟಿ. ಅಣ್ಣ, ಡಿ ಕೆ ಶಿವಕುಮಾರ್ ಜೊತೆ 2 ನಿಮಿಷ ಮಾತಾಡಿಸಿದ್ದು, 2 ಮಿನಿಟ್ ಎನ್ಕ್ವೈರಿ. ಈಗ ನೀವು ಪಾಪ ಟಿವಿಲಿ ಕೇಳಿ, ಮಾಧ್ಯಮದಲ್ಲಿ ನೀವು ಯಾರು ಸುಮ್ಮನಿರಲಿಲ್ಲ, ಕೇಳಿದ್ರಿ ರಿಲೀಸ್ ಮಾಡ್ರಿ ಅಂತ ಕೇಳಿದ್ರಿ, ಮಾಡಿಸಿ ರಿಲೀಸ್. ನಾನು ದೇವರಾಜೇಗೌಡಂಗೆ ಒತ್ತಾಯ ಮಾಡ್ತೀನಿ, ಈ ರಾಜ್ಯದ ಜನತೆ ತಿಳ್ಕೋಬೇಕು. ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಕ್ಲಿಯರ್ ಆಗಿ ಹೇಳಿ ಏನ್ ಮಾತಾಡಿದ್ದಾರೆ ಅಂತ. ಒಂದು ನಿಮಿಷ, ನಾನು MP ಆಗಿದ್ದನು, ನನಗೂ ಸ್ವಲ್ಪ ಈ ರಾಜ್ಯದ ಕಾನೂನಿನ ಬಗ್ಗೆ, ಈ ರಾಷ್ಟ್ರದ ಕಾನೂನಿನ ಬಗ್ಗೆ ಅರಿವು ಇದೆ. ಒಂದು ಸರ್ಕಾರ, ಚುನಾಯಿತ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಒಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಆದಾಗ, ಗಂಭೀರವಾಗಿರ್ತಕ್ಕಂಥ ವಿಚಾರ ನಡೆದಾಗ ಒಂದು SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ ಮೇಲೆ, ಆ ಟೀಮಿನ ಮೇಲೆ ಇದೇ ಯಾರ್ಯಾರು ಮುಖ್ಯಸ್ಥರು ಮುಖಂಡರುಗಳು ಮಾತಾಡಿದಾರೋ ಅವರೆಲ್ಲರೂ ಸಹಿತ SITನಲ್ಲಿ ಎನ್ಕ್ವೈರಿ ಆಗಲಿ, SITನಲ್ಲಿ ಎನ್ಕ್ವೈರಿ ಆಗಲಿ. SIT ಅವರು ಯಾರ ಬಗ್ಗೆ ಪರವಾಗಿ ಮಾಡ್ಯಾರ, ವಿರುದ್ಧ ಮಾಡ್ತಾರ ನೋಡಿ, ಏನು ವರದಿ ಏನು ಕೊಡ್ತಾರೆ ಕೊಡ್ಲಿ. ಕುಮಾರಸ್ವಾಮಿ ಅವ್ರಿಗೆ ಹೇಳಿದ್ದಾರೆ, ಕಾರ್ತಿಗೆ ಇದುವರೆಗೂ ಅಫಿಷಿಯಲ್ ಆಗಿ ನೋಟಿಸ್ ಕೊಟ್ಟು ಎನ್ಕ್ವೈರಿಗೆ ಕರೆದಿಲ್ಲ ಅಂತ. ಈಗ ಕುಮಾರ್ ಅಣ್ಣವರು ಈ ರಾಜ್ಯದಲ್ಲಿ 2 ಸಾರಿ ಮುಖ್ಯಮಂತ್ರಿ ಆಗಿದ್ದರು, ಅವ್ರಿಗೆ ಹೆಚ್ಚು ಮಾಹಿತಿ ಇರುತ್ತೆ, ನನಗೆ ಅಷ್ಟು ಮಾಹಿತಿ ಇಲ್ಲ. ನಾನು ಫಸ್ಟೇ ಹೋಗಿ ಎಲ್ಲ ಹೇಳಿಕೆ ಕೊಟ್ಟಿದ್ದೀನಿ. ನಾನು ಇವತ್ತು ನಾನೆಲ್ಲ ಊರಲ್ಲೇ ಇದ್ದೆ, ನಾನು ಯಾವ ಮಲೇಷ್ಯಾಕ್ಕೂ ಹೋಗಿರಲಿಲ್ಲ, ನನಗೆ ಪಾಸ್ಪೋರ್ಟೇ ಇಲ್ಲ. ನಾನು ಹೇಳಿದ್ದೀನಿ ಅದಾ ಎಲ್ಲಿಗೆ? ಐ ಆಮ್ ವೆರಿ ಸಾರಿ. ಯಾರು ಹೇಳಿದ್ದದನ್ನ? ಸಾಧ್ಯ ಇಲ್ಲ, ಕೇಳ್ಕೊಳ್ಳಿ. ಯಾರಿಗೆ? ಒಂದು ನಿಮಿಷ ಬಿಜಿ, ಯಾವ ಪೆನ್ ಡ್ರೈವ್ ಅಲ್ಲಿ ಸರ್? ಅವ್ನು ನನಗೆ ಹೆಚ್ಚು ಅವ್ರು DK ಭೇಟಿ ಮಾಡಿಸಿ, ಅಣ್ಣ ನನ್ನ ಹತ್ರ ಮಾಹಿತಿ ಇದೆ, DK ಭೇಟಿ ಮಾಡಿಸಿ ಮಾಹಿತಿ ಇದೆ. ಈಗ ಅಂದ್ರೆ ನನಗೆ ಅದು ಆದ್ಮೇಲೆ ಕೇಳಿ, ಅದಾದ್ಮೇಲೆ ನನ್ನನ್ನು ಹುಡಿಕೊಂಡು ಇಲ್ಲಿಗೆ ಬಂದಿದ್ದ ದೇವರಾಜೇಗೌಡ ಇದೇ ಹೋಟ್ಲಿಗೆ. ನಾನು ಹೋಟ್ಲಿಗೆ ಬಂದಾಗ ನಾನು ಬರೋದ್ರೊಳಗೆ ಕಾಯ್ಕೊಂಡಿದ್ದ. ಅವನು ಇಲ್ಲಿ ಯಾರ್ಯಾರೋ ಇದ್ರು, ನನಗೆ ಬಂದು ನಾನು ಎಲ್ಲರನ್ನೂ ಇಲ್ಲಿ ಭೇಟಿ ಮಾಡಕ್ಕೆ ಕರಿತೀನಿ ಪರ್ಮನೆಂಟಾಗಿ. ನಾನು ಅಲ್ಲಿ ಕೂತಿದ್ರು, ಬತ್ತಿನ ತಡ್ರಪ್ಪ ಅಂತೇಳಿ ಒಳಗೆ ಹೋದೆ. ದೇವರಾಜೇಗೌಡ ಕಾಯ್ತಾ ಇದ್ರು, ಜೊತೆಲಿ ಮಗನೂ ಕೂರಿಸ್ಕೊಂಡಿದ್ರು, 2 ವಾಕಿ ಹಿಡಿದಿದ್ರು. ಇದೇನು ಇವತ್ತು ವಾಕ್ಯ ಬೇರೆ ತಂದವ್ರು. ನಾನು ಇನ್ನೂ ಆಗಿನ್ನೂ ಒಂದು ನಮ್ಮ ಮೇಲೇನು ದೂರ ಹೇಳಿರ್ಲಿಲ್ವಲ್ಲ, ನಂಬಿಕೆ ಇತ್ತು. ಇಲ್ದೇ ಆಗ್ಲೇ ಎಲ್ಲನೂ ನಾನು ಪ್ಯಾಂಟು ಗಿಂಟು ಎಲ್ಲ ಚೆಕ್ ಮಾಡಿ ಆಮೇಲೆ ಕೂತ್ಕೊಂಡಿವೆ. ನಾನು ನಿಮಗೂ ಹೇಳ್ತೀನಿ, ಹುಷಾರಾಗಿ ಡೀಲ್ ಮಾಡಿ. ಈ ರಾಜ್ಯದ ಜನತೆಗೆ ಹೇಳ್ತೀನಿ, ಅಲ್ಪ ಡೀಲ್ ಅಂದ್ರೆ ನೋಡಿ, ಹಿಂಗೆ ಮಾತಾಡ್ತೀರಿ, ನಿಮ್ಮ ಡೀಲ್ ಅಂತ ನೀವು ಏನಾದ್ರು ಮಾತಾಡುವಾಗ ನೀವು ಏನೋ ಒಂದು ವಿಶ್ವಾಸದ ಮೇಲೆ ಒಂದು 4 ವಿಚಾರ ಹೊರಗಡಿಸ್ಬೇಕು ಅಂತ ಹೋಯ್ತೀರಿ. ಇವರೇ ಏನೋ ಮಾಡಿದ್ರು ನನಗೆಂತ ಎತ್ಕಟ್ಬಿಡಿ. ಈಗ ನನಗೆ ಇಷ್ಟೇ ಬೇಕಾಗಿರೋದು, ಅವನಾಗೆ ಬಂದಿರೋದಕ್ಕೆ ನನ್ನ ಹತ್ರ CCTV ಫುಟೇಜ್ ಇದೆ, ದಾಖಲೆ ಇದೆ. ಬಂದು ಮಾತಾಡಿ, ನಾವೇನು ಹೇಳದೆ ಇರ್ತಕ್ಕಂಥವ್ರನ್ನ ಅನ್ನೆಸರಿ ನಮ್ಮನ್ನೇನೋ ಯಾವುದಕ್ಕೂ ಗೊತ್ತಿಲ್ಲದೆ ನನ್ನನ್ನು ಇದಕ್ಕೇನೋ ಪೆನ್ ಡ್ರೈವ್ಗೆ ನಾನೇ ರೂವಾರಿ ಅಂದಂಗೆ DK ಶಿವಕುಮಾರ್ ಮಾತಾಡಿದ್ರು. DK ಶಿವಕುಮಾರ್ ಮಾತಾಡಿರೋದು 40 ನಿಮಿಷ ಆಡಿಯೋ ಇದೆ, ನಾನು ಅಲ್ಲಿ ಬಿಡುಗಡೆ ಮಾಡ್ತೀನಿ. ಬಿಡುಗಡೆ ಮಾಡಪ್ಪ ಅಂತಲೇ ನಾನು ಕೇಳ್ತಾ ಇರೋದು. ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ, ಈ ರಾಜ್ಯದ ಜನತೆ ನನ್ನ ಬಗ್ಗೆನೂ ಕ್ಲಿಯರ್ ಆಗಬೇಕು, DK ಅವ್ರ ಬಗ್ಗೆನೂ ಕ್ಲಿಯರ್ ಆಗಲಿ, ಹೇಳಿ ಬಿಡುಗಡೆ ಮಾಡಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.